ಎಲ್ಲೋ ದುಡ್ಡು ಕೊಟ್ರೆ ಎಲ್ಲೋ ಸಿಗರಪ್ಪ ಅಂತದ್ದು ಈ ಹೆಣ್ಮಕ್ಳು ಬೇಕಿತ್ತ, ಅದು ಚಿಕ್ಕ ಚಿಕ್ಕ ಮಕ್ಕಳೇ ಬೇಕಿತ್ತ? ಇವ್ರ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ಹಾಯ್ ಹಲೋ ನಮಸ್ಕಾರ, ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ಗೆ ಹೊಸಬ. ನಿಮ್ಮ ಸಬ್ಸ್ಕ್ರೈಬು ನನಗೆ ಈ ಥರದ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ. ಬನ್ನಿ ಈ ಸ್ಟೋರಿಯನ್ನ ನೋಡ್ಕೊಂಡು ಬರೋಣ. ನಮ್ಮ ಮನೆಯ ಅಕ್ಕಪಕ್ಕದವರೇ ವಿಲನ್ಗಳಾದಾಗ ಯಾರೇ ಬಂದು ಕಾಪಾಡಕ್ಕಾಗತ್ತೆ? ಎಲ್ಲೋ ದೂರದಲ್ಲಿರೋರ ಮೇಲೆ ಕಣ್ಣಿಡಬಹುದು, ಆದ್ರೆ ಅಕ್ಕಪಕ್ಕದ ಮನೆಯವರೇ ಖತರ್ನಾಕ್ ವಿಲನ್ಗಳಾದಾಗ ಹೆಂಗೆ ಅವರನ್ನ ರಕ್ಷಿಸಿಕೊಳ್ಳೋದು ನಮ್ಮ ಮಕ್ಕಳನ್ನ? ಒಂದು ಸರ್ವೆಯ ಪ್ರಕಾರ ಹೆಣ್ಣು ಮಕ್ಕಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆಯೋ, ಎಕ್ಸ್ಪೆಷಲಿ ಮಕ್ಕಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆಯೋ, ಅದು ಅಪರಿಚಿತರಿಗಿಂತ ಪರಿಚಿತರಿಂದಲೇ ಜಾಸ್ತಿ ಆಗ್ತಾ ಇದೆ ಅನ್ನೋದು ಒಂದು ಸರ್ವೆ ಹೇಳುತ್ತೆ. ಅದು ನಿಜ ಕೂಡ. ಯಾಕಂದ್ರೆ ಆ ಹೆಣ್ಣು ಮಕ್ಕಳು ದೂರ ಎಲ್ಲೂ ಹೋಗಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲೂ ದೂರ ಹೋಗಲ್ಲ, ಅಲ್ಲೇ ಆಟ ಆಡ್ತಾ ಇರ್ತವೆ, ಅಲ್ಲೇ ಕಾಲೇಜಿಗೆ ಹೋಗ್ತಾ ಇರ್ತವೆ, ಸ್ಕೂಲಿಗೆ ಹೋಗ್ತಾ ಇರ್ತವೆ. ಅಂತ ಮಕ್ಕಳ ಮೇಲೆ ಯಾರಿಂದ ಲೈಂಗಿಕ ದೌರ್ಜನ್ಯ ಆಗಕ್ಕೆ ಸಾಧ್ಯ? ಕೆಲವೊಂದು ಸಾರಿ ತಂದೆಯಿಂದ, ಕೆಲವೊಂದು ಸಾರಿ ಚಿಕ್ಕಪ್ಪರಿಂದ, ಕೆಲವೊಂದು ಸಾರಿ ಮಾವರಿಂದ, ಕೆಲವೊಂದು ಸಾರಿ ಅಕ್ಕಪಕ್ಕದ ಮನೆಯವರಿಂದ, ಇನ್ನೂ ಕೆಲವೊಂದು ಸಾರಿ ಚಿರಪರಿಚಿತರಿಂದ, ಮನೆಯಲ್ಲಿರೋರಿಂದ, ಅಕ್ಕಪಕ್ಕದ ಮನೆಯಲ್ಲಿ ವಾಸ ಮಾಡೋರಿಂದ. ಹೆಂಗೆ ನಾವು ಅವ್ರ ಮೇಲೆ ಅನುಮಾನ ಪಡೋದು? ಇದು ತುಂಬಾ ಅಂದ್ರೆ ತುಂಬಾ ಕಷ್ಟದ ಕೆಲಸ. ನೋಡಿ, ಅಷ್ಟೊಂದು ಚಟ ಇದ್ರೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಿಗುವಂತದ್ದಿದೆ, ಅದನ್ನ ಬಳಸ್ಕೋಬೇಕು. ಬೇರೆ ಬೇರೆ ದುಡ್ಡು ಕೊಟ್ರೆ ಏನೋ ನಡೆಯುತ್ತಂತೆ, ಅದನ್ನು ಮಾಡ್ಬೇಕೇ ಹೊರತು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದ್ರಿಂದ ಪಾಪ ಆ ಮಕ್ಕಳ ಬದುಕು ಹಾಳಾಗತ್ತೆ. ಅವರ ತಂದೆ ತಾಯಿಗಳ ಪರಿಸ್ಥಿತಿ ಏನು? ಈ ಕಡೆ ಕಂಪ್ಲೇಂಟ್ ಕೊಡಕ್ಕಾಗದೆ, ಕಂಪ್ಲೇಂಟ್ ಕೊಡದೇ ಇರೋಕ್ಕಾಗದೆ ಒದ್ದಾಡೋ ಪರಿಸ್ಥಿತಿ. ಇಂಥ ನನ್ನ ಮಕ್ಕಳು ಅರ್ಥ ಮಾಡ್ಕೊಳ್ತಾರ ಅನ್ನೋದು ಒಂದು ದೌರ್ಭಾಗ್ಯ. ನೋಡಿ, ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಎಲ್ಲ ಮಹಿಳೆ ಕಂಪ್ಲೇಂಟ್ ಕೊಟ್ಟರೆ ಇದು ಇಶ್ಯೂ ದೊಡ್ಡದಾಗತ್ತೆ, ನನ್ನ ಮಕ್ಕಳ ಭವಿಷ್ಯ ಹಾಳಾಗತ್ತೆ, ಮಗಳ ಭವಿಷ್ಯ ಹಾಳಾಗತ್ತೆ ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆರಾಮಾಗಿ ಆ ವ್ಯಕ್ತಿ ರಾಜಾರೋಷವಾಗಿ ಮತ್ತೆ ಇನ್ನೊಂದ್ಸಲ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಂಡು ಆ ಹೆಣ್ಣು ಮಗಳನ್ನ ಕೊಂದಿದ್ದಾನೆ. ಇದು ಒಂದು ಕಡೆಯ ಘಟನೆ ಆದ್ರೆ, ನಾನು ಇವತ್ತು ಹೇಳಕ್ ಹೊರಟಿರೋದು ಇನ್ನೊಂದು ಘಟನೆ. ಇದು ಚಿಕ್ಕ ಚಿಕ್ಕ ಇಬ್ಬರು ಹೆಣ್ಣು ಮಕ್ಕಳ ಕಗ್ಗೋಲೆಯಾಗಿದ್ದೀರಿ ಪಾಪ. 8 ವರ್ಷ 9 ವರ್ಷದ ಇಬ್ಬರು ಅಕ್ಕ ತಂಗಿಯರು. 8 ವರ್ಷ ಅಂದ್ರೆ ಏನ್ರಿ? 2ನೇ ಕ್ಲಾಸು. 9 ವರ್ಷ ಅಂದ್ರೆ 3ನೇ ಕ್ಲಾಸು. 2ನೇ ಕ್ಲಾಸ್ 3ನೇ ಕ್ಲಾಸ್ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅಂತಂದ್ರೆ ಅವನು ಎಂಥ ಪಾಪಿ ಇರ್ಬೋದು ಲೆಕ್ಕ ಹಾಕಿ. ಏನ್ರಿ ಸಿಗತ್ತೆ ಆ ಚಿಕ್ಕ ಮಕ್ಕಳನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಂಡ್ರೆ? ಇವ್ರ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಏನಂದ್ರೆ ನೋಡಿ, ಇದು ನಡೆದಿರೋದು ಪುಣೆಯಲ್ಲಿ. ಈ ವ್ಯಕ್ತಿ ಪಶ್ಚಿಮ ಬಂಗಾಳದನಂತೆ. ಪಶ್ಚಿಮ ಬಂಗಾಳದಿಂದ ಸುಮಾರು ಒಂದು 4-5 ಜನರ ಗ್ರೂಪ್ ಇವರು ಅಡುಗೆ ಮಾಡೋರಂತೆ. ಅಂದ್ರೆ ಮದುವೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ರು ಗೊತ್ತಿಲ್ಲ, ಅಡುಗೆ ಮಾಡೋಕ್ಕೆ ಅಂತಾನೆ ಅಲ್ಲಿಂದ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡಂತವ್ರು. ನೋಡಿ, ಇಂಥವ್ರು ನೋಡಿದಾಗ ಬೇರೆಯವರ ಮೇಲೂ ಕೂಡ, ಬೇರೆ ರಾಜ್ಯದಿಂದ ಬಂದವರ ಮೇಲೂ ಕೂಡ ಒಂದಷ್ಟು ಅನುಮಾನಗಳು ಹುಟ್ಟಕ್ಕೆ ಶುರುವಾಗುತ್ತೆ. ಅವರನ್ನು ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ಎದುರಾಗ್ಬಿಡತ್ತೆ. ಇವರು 5 ಜನ ಒಂದೇ ರೂಮಲ್ಲಿ ವಾಸ ಮಾಡ್ತಾ ಇದ್ರು. ಈ ವ್ಯಕ್ತಿ ಪಶ್ಚಿಮ ಬಂಗಾಳಕ್ಕೆ ಹೊರಡಲಿದ್ದ. ಈಗಾಗಲೇ 4 ಜನ ಅಲ್ಲೇ ತಮ್ಮ ರಾಜ್ಯಕ್ಕೆ ವಾಪಸ್ ಹೋಗಿದ್ರು, ಏನೋ ರಜೆಗೋ ಅಥವಾ ಏನೋ ಕೆಲಸ ಇಲ್ಲ ಅಂತಾನೆ. ಮತ್ತೆ ಒಂದು ವಾರನೋ 20 ದಿನನೋ 1 ತಿಂಗಳು ಇದ್ದು ವಾಪಸ್ ಬರೋಣ ಅನ್ನೋ ಕಾರಣಕ್ಕೆ ಇವರೆಲ್ಲರೂ ಕೂಡ ವಾಪಸ್ ಹೊರಟಿದ್ರು. ಇವನೊಬ್ಬ ಉಳ್ಕೊಂಡಿದ್ದ, ಇವನು ಹೊರಡಲಿದ್ದ. ಪಾಪ ಇಬ್ಬರು ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಕೆಳಗಡೆ ಆಟ ಆಡ್ತಾ ಇದ್ರು. ಮೇಲ್ಗಡೆ ಮನೆ, ಬಾಡಿಗೆ ಮನೆ, ಇವರು ಕೆಳಗಡೆ ಆಟ ಆಡಕ್ಕೆ ಹೋಗಿದ್ರು. ಇನ್ನೇನು ಆಟ ಆಡ್ಕೊಂಡು ಬರ್ತಾರೆ ಬಿಡು, ಇನ್ನೇನು ದಿನ ಆಟ ಆಡ್ತಾರಲ್ಲ ಅಂತೇಳಿ ಬಿಟ್ಟಿದ್ರು ಮನೆಯಲ್ಲಿ. ಸಹಜವಾಗಿ ಬಿಡ್ತಾರೆ ಕೂಡ. ಏನಾಗಿದೆ, ಆ ಮಕ್ಕಳು ಆಟ ಆಡೋಕ್ಕೆ ಅಂತ ಬಂದಾಗ ಈ ವ್ಯಕ್ತಿ ಏನು ಮಾಡಿದಾನೆ, ಒಬ್ಬನೇ ಇದ್ದ ರೂಮಲ್ಲಿ, ಬೇರೆ ಯಾರೂ ಇರಲಿಲ್ಲ, ಅವರೆಲ್ಲರೂ ಆಲ್ರೆಡಿ ಹೋಗಿದ್ರು. ಹಾಗಾಗಿ ಲಡ್ಡು ತಗೊಳ್ರಿ ಅಂತೇಳಿ ಲಾಡು ಉಂಡೆನ ಕೊಡೋಕ್ಕೆ ಅಂತ ಹೋಗಿದ್ದಾನೆ. ಆ ಮಕ್ಕಳು ಸಹಜವಾಗಿ ಬಂದಿದ್ದಾವೆ, ದಿನ ಹೋಗ್ತಿರ್ತಿದ್ವು. ಯಾಕಂದ್ರೆ ಅಕ್ಕಪಕ್ಕ ಮನೆ ಅಂತಂದಾಗ ಗೊತ್ತಿರೋ ಅಂಥದ್ದೇ ಸಹಜವಾಗಿ. ಹಾಗಾಗಿ ದಿನ ಹೋಗ್ತಿದ್ವು ಅಂತೇಳಿ ಅವು ಹುಡುಗರು ಹೋಗಿದ್ದಾವೆ ಒಳಗಡೆ ಲಡ್ಡು ತಿನ್ನೋಕ್ಕೆ ಅಂತ ಹೋಗಿದ್ದಾವೆ. ಇವನು ಕರೆದಿದ್ದಾನೆ. ಒಳಗಡೆ ಬಂದ ತಕ್ಷಣ ದೊಡ್ಡ ಹುಡುಗಿನ ಬಾತ್ರೂಮಲ್ಲಿ ತಳ್ಳಿ ಬಾಗ್ಲಾಕೊಂಡ್ಬಿಟ್ಟಿದ್ದಾನೆ. ಆ ದೊಡ್ಡ ಹುಡುಗಿ ಅಂದರೆ 3ನೇ ಕ್ಲಾಸ್ ಹುಡುಗಿ. ಆ 3ನೇ ಕ್ಲಾಸ್ ಹುಡುಗಿನ ಯಾವಾಗ ತನ್ನ ಅಕ್ಕನ್ನ ಒಳಗಡೆ ಹಾಕಿ ಬಾಗ್ಲಾಕಿದ್ನೋ, ಈ ಚಿಕ್ಕ ಹುಡುಗಿ ಕಿರ್ಚಕ್ಕೆ ಶುರು ಮಾಡಿದ್ಲು. ಏನೋ ಅನುಮಾನ ಬಂತು, ಏನೋ ಆಗ್ತಾ ಇದೆ ಅಂತೇಳಿ ಕಿರ್ಚಕ್ಕೆ ಶುರು ಮಾಡಿದ್ಲು ಪಾಪ ಹುಡುಗಿ. ಕಿರ್ಚಕ್ಕೆ ಶುರು ಮಾಡಿದ ತಕ್ಷಣ ಈ ಹುಡುಗಿನ ಅಲ್ಲಿಂದ ಪೈಪ್ ತಗೊಂಡು ಆ ಪೈಪಿಂದ ಹೊಡೆಯೋಕ್ಕೆ ಶುರು ಮಾಡಿದ್ದಾನೆ. ಸರಿಯಾಗಿ ತಲೆಗೆ ಹೊಡೆದಿದ್ದಾನೆ. ತಲೆಗೆ ಹೊಡೆದ್ಬಿಟ್ಟು ಏನು ಮಾಡಿದ್ದಾನೆ, ಆ ಡ್ರಮ್ ಒಳಗಡೆ ಮುಗಿಸ್ಬಿಟ್ಟಿದ್ದಾನೆ. ಅಲ್ಲಿ ನೀರಿನ ಡ್ರಮ್ ಇತ್ತಂತೆ ಮನೆ ಒಳಗಡೆ, ಅದು ಆ ನೀರಿನ ಡ್ರಮ್ ಒಳಗಡೆ ಮುಗಿಸ್ಬಿಟ್ಟಿದ್ದಾನೆ. ಇಷ್ಟಾದ ಮೇಲೂ ಕೂಡ ಆ ವ್ಯಕ್ತಿಗೆ ಏನು ಸಮಾಧಾನ ಆಗಿಲ್ಲ, ಅಥವಾ ಆ ವ್ಯಕ್ತಿಗೆ ಏನು ಭಯ ಶುರುವಾಗಿಲ್ಲ. ನೋಡಿ, ಎಂತೆಂಥ ಖತರ್ನಾಕ್ ಇದ್ದಾರೆ ಅಂತಂದರೆ ಲೋಫರ್ಗಳು. ನೋಡಿ, ಭಯ ಶುರುವಾಗಿಲ್ಲ. ಅಷ್ಟಾದ ಮೇಲೂ ಕೂಡ ಒಂದು ಕೊಲೆ ಆಗಿದೆ ಆಲ್ರೆಡಿ. ಅದ್ರ ಮೇಲೂ ಕೂಡ ಆ ಒಳಗಡೆ ಇದ್ಲಲ್ಲ ದೊಡ್ಡ ಹುಡುಗಿ, ಅವಳಿಗೆ ಏನೋ ಕಿತಾಪತಿ ಮಾಡಕ್ಕೆ ಹೋಗಿದ್ದಾನೆ, ಲೈಂಗಿಕ ದೌರ್ಜನ್ಯ ಮಾಡಕ್ಕೆ ಹೋಗಿದ್ದಾನೆ.
ಆವಾಗ ಆ ಹುಡುಗಿನೂ ಕಿರ್ಚಕ್ಕೆ ಶುರು ಮಾಡಿದ್ದಾಳೆ. ಯಾವಾಗ ಈ ಹುಡುಗಿನೂ ಕಿರ್ಚಕ್ಕೆ ಶುರು ಮಾಡಿದ್ಲು, ಅಕ್ಕಪಕ್ಕನ ಮನೆ ಕೇಳುತ್ತೆ ಅನ್ನೋ ಕಾರಣಕ್ಕೆ ಈ ವ್ಯಕ್ತಿ ಏನು ಮಾಡಿದ್ದಾನೆ, ಆ ಹುಡುಗಿನೂ ಡ್ರಮ್ ಒಳಗಡೆ ನೀರನ್ನು ಮುಳುಗಿಸ್ಬಿಟ್ಟಿದ್ದಾನೆ. ತಂಗಿನೂ ಅಲ್ಲೇ, ಅಕ್ಕನೂ ಅಲ್ಲೇ. ಕೊನೆಗೆ ಹೊರಗೆ ಬರಬಾರ್ದು ಇವರು ಅಂತ ಹೇಳಿ ಆ ಡ್ರಮ್ ಮೇಲ್ಗಡೆ ಕ್ಯಾಪ್ ಇತ್ತಲ್ಲ, ಅದ್ರ ಮೇಲ್ಗಡೆ ಒಂದು ಬಟ್ಟೆಯನ್ನು ಕಟ್ಬಿಟ್ಟಿದ್ದಾನೆ. ಮತ್ತೆ ಆಚೆ ಬಂದ್ಬಿಟ್ರೆ ಕಷ್ಟ ಅಂಥೇಳಿ ಬಟ್ಟೆ ಕಟ್ಬಿಟ್ಟು ಸೀದಾ ತನ್ನ ಊರಿಗೆ ಹೊರಡಕ್ಕೆ ಅಂತ ಹೇಳಿ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಒಂದು ಲಾಡ್ಜ್ ಇತ್ತಂತೆ, ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಹೋಗೋಣ ಅಂತೇಳಿ ಉಳ್ಕೊಂಡಿದ್ದಾನೆ. ಇಲ್ಲಿ ಈ ಕಡೆ ಈ ಹುಡುಗಿಯ ಅಪ್ಪ ಅಮ್ಮ ಎಲ್ಲರೂ ಹುಡುಗಕ್ಕೆ ಶುರು ಮಾಡಿದ್ದಾರೆ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲೇ ಇಲ್ಲೇ ಆಟ ಆಡ್ತಾ ಇದ್ರು, ಅವ್ರು ನೋಡಿದ್ರು ಇವ್ರು ನೋಡಿದ್ರು ಅಂತೇಳಿ ಎಲ್ಲ ಎನ್ಕ್ವೈರಿ ಆಗುತ್ತೆ ಸಹಜವಾಗಿ. ಆದ ನಂತರದಲ್ಲಿ ಏನೇ ಅನುಮಾನ ಬಂದಿದೆ ಪೊಲೀಸ್ನರಿಗೆ. ಎಲ್ಲ ಎನ್ಕ್ವೈರಿ ಮಾಡಿದಾಗ ಆ ಮನೆ ಒಳಗಡೆ ಹೋಗಿ ನೋಡಿದರೆ ಒಂದು ಡ್ರಮ್ ಒಳಗಡೆ 2 ಮಕ್ಕಳ ಹೆಣ. ಯಪ್ಪ, ಅದನ್ನು ಆ ನ್ಯೂಸನ್ನು ಓದಲಿಕ್ಕೆ ನನಗೆ ಒಂಥರ ಭಯ ಶುರುವಾಗೋಯ್ತು. ಅದರ ಜೊತೆಗೆ ಇಂಥ ಕಚಡಗಳು ಇರ್ತಾರಲ್ಲಪ್ಪ ಅನ್ನೋ ಒಂದು ಕೆಟ್ಟ ಕೋಪನೂ ಶುರುವಾಯಿತು. ಇಂಥವರಿಗೆ ತನಿಖೆನೇ ನಡೆಸಬಾರ್ದು ಅಂತ ಒಂದು ಕಡೆ ಅನ್ಸುತ್ತೆ. ಡೈರೆಕ್ಟಾಗಿ ಆ ವ್ಯಕ್ತಿನ ಒಪ್ಕೊಂಡಿದ್ದಾನಂತೆ, ಹೌದು ನಾನು ಲೈಂಗಿಕ ದೌರ್ಜನ್ಯ ನೀಡಿದ್ದು ನಿಜ ಅಂತೇಳಿ. ತುಂಬ ದಿನ ಇವ್ರನ್ನ ವಿಚಾರಣೆ ಕೂಡ ಮಾಡಬಾರ್ದು ಅನ್ನೋ ಲೆವೆಲ್ಗೆ ಸಿಟ್ಟು ಬರುತ್ತೆ. ಯಾರೋ ಒಬ್ಬ ಟೆರರಿಸ್ಟ್ಗೂ ಕೂಡ ವಿಚಾರಣೆ ನಡೆಸ್ತೀವಿ ನಾವು. ಅಂಥದ್ರಲ್ಲಿ ಇಂಥವ್ರು ತಾವೇ ಒಪ್ಕೊಂಡು ಮಾಡಿದ್ದು ನಿಜ ಅಂತ ಗೊತ್ತಾದಾಗ ಅವ್ರನ್ನ ಗಲ್ಲು ಶಿಕ್ಷೆ ಹಾಕಿದ್ದು ಬೇರೆ ಏನಾದರೂ ಶಿಕ್ಷೆ ಇದೆ ಅಂದರೆ ನೀವೇ ಹೇಳಿ ನೋಡೋಣ. ಇಂಥ ಪಾಪಿಗಳು. ಪಾಪ ಆ ತಂದೆ ತಾಯಿ ಪರಿಸ್ಥಿತಿಯನ್ನು ಜೀವನ ಪೂರ್ತಿ ಕೊರಗಬೇಕು ಇನ್ನೊಂದು ಸೆಕೆಂಡ್ನ ಕೆಲಸಕ್ಕೆ. ಎಲ್ಲೋ ದುಡ್ಡು ಕೊಟ್ಟರೆ ಎಲ್ಲೋ ಸಿಗರಪ್ಪ ಅಂಥದ್ದು ಈ ಹೆಣ್ಣುಮಕ್ಕಳೇ ಬೇಕಿತ್ತ, ಅದು ಚಿಕ್ಕ ಚಿಕ್ಕ ಮಕ್ಕಳೇ ಬೇಕಿತ್ತ. ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಇದು ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರುವಂಥ ಒಂದು ಘಟನೆ. ಈ ವಿಚಾರದ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ, ಮತ್ತೆ ಸಿಗ್ತಾರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ ಕರ್ನಾಟಕ.